ವಿದ್ಯಾರ್ಥಿಗಳೇ, ಈಗಾಗಲೇ SLC ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿದೆ. ಮಂಡಳಿಯಿಂದ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೂ 6 ವಿಷಯಗಳ ಪರೀಕ್ಷಾ ಪಟ್ಟಿ ಈಗಾಗಲೇ ವೇಳಾಪಟ್ಟಿಯನ್ನು ನೋಡಿದ್ದೀರಿ ನೀವು. ಅದರಲ್ಲಿ 6 ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲೂ ಈಗಾಗಲೇ ಜೂನ್ನಿಂದ ಡಿಸೆಂಬರ್ ತನಕ ಅಧ್ಯಯನ ಮಾಡಿದ್ದೀರಿ. ಅದರಲ್ಲೂ ಕೂಡ ಗಣಿತದ ವಿಷಯಕ್ಕೆ ನೀವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಇವತ್ತು ಆ ಗಣಿತ ವಿಷಯವನ್ನು ಹೇಗೆ ಕಲಿಬೇಕು, ಪರೀಕ್ಷೆಯಲ್ಲಿ ಗಣಿತವನ್ನು ಯಾವ ರೀತಿ ಎದುರಿಸಬೇಕು, ಅಲ್ಲಿ ಗಣಿತದ ಪಠ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಅಧ್ಯಾಯಗಳನ್ನು ಯಾವ ರೀತಿ ನಾವು ರೆಡಿ ಆಗಬೇಕು, ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟೆಷ್ಟು ಅಂಕಗಳನ್ನು ಮೀಸಲಿರಿಸಿರ್ತಾರೆ, ಯಾವ ಅಧ್ಯಾಯವನ್ನು ಹೆಚ್ಚು ನಾವು ಓದಿದರೆ ಹೆಚ್ಚು ಅಂಕಗಳನ್ನು ಪಡಿಬೋದು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಈಗ ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಬಸವಂತ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈಗ ಅವರು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಟಿಪ್ಸನ್ನು ಕೊಡ್ತಾರೆ, ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಅಂತ. ಬಸವಂತ್ ಕುಮಾರ್ ಸರ್, ನಮಸ್ಕಾರ. ನಿಮಗೆ ಸ್ವಾಗತ. ತಾವು ಈ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡಿ ಸರ್. ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ನಮಸ್ಕಾರ. ಈಗಾಗಲೇ HST ಸ್ವಾಮಿ ಅವರು ಹೇಳಿರುವಂತೆ ಹಾಗೂ ಮಂಡಳಿಯಿಂದ ನಿರ್ದೇಶನಗೊಂಡಿರತಕ್ಕಂಥ ವೇಳಾಪಟ್ಟಿ ಬಿಡುಗಡೆ ಹೊಂದಿರುವಂತೆ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿ ನಮ್ಮ ಪ್ರಶ್ನೆ ಪತ್ರಿಕೆ, ಅದರಲ್ಲೂ ಗಣಿತದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆ 7 ವಿಷಯಾಧಾರಿತ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತಂದೇಳಿ ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಆ 7 ವಿಷಯಾಧಾರಿತ ವಿಷಯಗಳಲ್ಲಿ ನಾವು ಕೆಲವಾರು ಪಾಠಗಳನ್ನು ವಿಂಗಡಿಸಿಕೊಂಡಿದ್ದಾರೆ ಬೋರ್ಡ್ ಕೂಡ. ಹಾಗಾಗಿ ಅದನ್ನು ಕೂಲಂಕುಷವಾಗಿ ಇವತ್ತು ಆಯಾ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾರು ಥೀಮ್ ವಾಯ್ಸ್ ಅಥವಾ ವಿಷಯಾಧಾರಿತವಾಗಿ ಯಾವ್ಯಾವ ಪಾಠಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಈಗ ಬಂದಿರತಕ್ಕಂಥ, ಅಂದರೆ ನಮ್ಮ ಮಂಡಳಿ ಬಿಡುಗಡೆ ಮಾಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡ್ತಾ ಅದರಲ್ಲಿ ಬಂದಿರತಕ್ಕಂಥ ಅಂಕಗಳನ್ನು ನಾವು ವಿಂಗಡಿಸ್ಕೊಂತ ನೋಡೋದಾದರೆ ನಾವು ಮುಂಬರ್ತಕ್ಕಂಥ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕೂಡ ಒಳಗೊಂಡಂತೆ ಅದನ್ನು ವಿದ್ಯಾರ್ಥಿಗಳನ್ನು ಯಾವ ರೀತಿ ನಾವು ತಯಾರು ಮಾಡಬಹುದು ಅಂತಕ್ಕಂತಹ ವಿಚಾರವನ್ನು ನಾವು ಪರಿಪೂರ್ಣವಾಗಿ ಮನಗಂಡು ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಹಾಗೂ ವಿದ್ಯಾರ್ಥಿಗಳು ಕೂಡ ಆ ಒಂದು ನಿಟ್ಟಿನಲ್ಲಿ ತಯಾರಾಗಲಿಕ್ಕೆ ಇದು ಅನುಕೂಲವಾಗ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಮೊದಲನೇ ಸೂಚನೆ ಏನಪ್ಪ ಅಂತಂದರೆ, ನಿಮ್ಮಲ್ಲಿ ನಾನು ಹೇಳ್ತಕ್ಕಂಥ ಈಗ ಏನು ಹೇಳ್ತೀನೋ 7 ವಿಷಯಾಧಾರಿತ ಪಠ್ಯಗಳನ್ನು, ಆ ಪಾಠಗಳನ್ನು, ವಿಷಯಾಧಾರಿತ ಪಾಠಗಳನ್ನು ನೀವು ಫಸ್ಟ್ ನೀವೇನು ಮಾಡಬೇಕು ಅಂದರೆ ಒಂದು ನೋಟ್ಬುಕ್ಕು, ಒಂದು ಪೆನ್ನು ತೊಗೊಂಡು ಆ ವಿಷಯಾಧಾರಿತ ಪಾಠಗಳನ್ನು ಫಸ್ಟು ನೀವೇನು ಮಾಡಬೇಕು, ಲಿಸ್ಟ್ ಔಟ್ ಮಾಡ್ಕೊಂಬಿಡಿ. ಆಗ ನಿಮಗೆ ನಾನು ಹೇಳ್ತಕ್ಕಂಥ ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಅಂಕಗಳು ಬರ್ತವೆ, ಯಾವ್ಯಾವ ರೀತಿ ಬರ್ತವೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಸರ್, ಒಂದು ಪ್ರಶ್ನೆ. ಈಗ ಏನು ಮಂಡಳಿ ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದೆಯಲ್ಲ, ಆ ಪ್ರಶ್ನೆ ಪತ್ರಿಕೆ 7 ಅಧ್ಯಾಯಗಳನ್ನು ಒಳಗೊಂಡಿರುತ್ತೆ. 7 ವಿಷಯಾಧಾರಿತ ಥೀಮ್ಗಳನ್ನು ಒಳಗೊಂಡಿರುತ್ತೆ. ಆ 7 ವಿಷಯಾಧಾರಿತ ಥೀಮ್ಗಳಿಗೆ ಹೊಂದಿಕೊಂಡಂತೆ 14 ಚಾಪ್ಟರ್ಸ್ ಇದೆ ಸರ್. 14 ಅಂದ್ರೆ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಮತ್ತು ತ್ರಿಕೋನಮಿತಿ, ನಿರ್ದೇಶಾಂಕ ರೇಖಾಗಣಿತ, ಸಂಖ್ಯಾಶಾಸ್ತ್ರ ಮತ್ತು ಕ್ಷೇತ್ರ ಗಣಿತ ಅಂತಕ್ಕಂಥ ಈ ಬೇರೆ ಬೇರೆ ಆಯಾಮಗಳನ್ನು ಒಳಗೊಂಡಿರ್ತಕ್ಕಂಥ ಥೀಮ್ ವೈಸು ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಅವನ್ನ ನಾವು ವಿಂಗಡಿಸಿದ್ದೀವಿ ಸರ್. ಈ ಎಲ್ಲ ಒಂದೊಂದು ಆಯಾಮಕ್ಕೂ ಇಂತಿಷ್ಟೇ ಅಂತ ಅಂಕಗಳು ನಿಗದಿಯಾಗಿದೆ. ಆಯಾಮಗಳಿಗೆ ನಿಗದಿಯಾಗಿದೆ ಸರ್, ಆದ್ರೆ ಚಾಪ್ಟರ್ಗಳಿಗಲ್ಲ. ಇಲ್ಲ, ಓಕೆ, ಚಾಪ್ಟರ್ಗಳಿಗಲ್ಲ. ಅದು ನಮ್ಮ ವಿದ್ಯಾರ್ಥಿಗಳಿಗೆ ಅದು ಗೊಂದಲ ಬೇಡ. ಬಟ್ ಆಯಾಮಗಳಿಗೆ ನಿಗದಿಕೊಂಡಿರ್ತಕ್ಕಂಥ ಅದು ಅಂಕಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅಷ್ಟೇ ನಿಬಂಧನೆಗಳು ಒಳಪಟ್ಟಿರುತ್ತೆ, ಅಷ್ಟೇ ಅಂಕಗಳಿಗೆ ನಾವು ಈಗ ಬರ್ತಕ್ಕಂತಹ ಮುಂಬರ್ತ ಪರೀಕ್ಷೆಯಲ್ಲಿ ಅಷ್ಟೇ ಅಂಕಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲ ಇಲ್ಲ. ಓಕೆ. ಹಾಗಾಗಿ ಈಗ ನಾನು ವಿದ್ಯಾರ್ಥಿಗಳಿಗೆ ನಾನು ಸೂಚಿಸ್ತಕ್ಕಂಥದ್ದು ಇಷ್ಟೇ. ಈಗೇನಪ್ಪ ಅಂತಂದರೆ 7 ವಿಷಯಾಧಾರಿತ ಥೀಮ್ ಏನಿದಾವೋ ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಹೇಳಿ ಸರ್. ಅದನ್ನು ಯಾವ್ಯಾವುದು ಅಂತಂದೇಳಿ ಮಕ್ಕಳು ಏನು ಮಾಡಬೇಕು ಅಂದರೆ ಅವರು
ಒಂದು ನೋಟ್ಬುಕ್ pen. ಪೆನ್ ಅನ್ನು ಇಟ್ಕೊಂಡಿದ್ರೆ ಒಳ್ಳೆಯದು. ಯಾಕೆಂತಂದ್ರೆ To copy. ಒಳ್ಳೆಯದು. Yes. ಹಾಗಾಗಿ ಮೊದಲನೇದಾಗಿ ನಾವು ಸಂಖ್ಯಾಶಾಸ್ತ್ರ ಅಂತಂದೇಳಿ ಸಂಖ್ಯಾ ಪದ್ಧತಿ ಅಥವಾ ಸಂಖ್ಯಾಶಾಸ್ತ್ರ ಅಂತಂದೇಳಿ Okay. ಕರೀತೇವೆ. ಅದರಲ್ಲಿ ಒಂದೇ ಒಂದು ಪಾಠವನ್ನು ನಿಗದಿಪಡಿಸಿದ್ದಾರೆ. ಅದು ವಾಸ್ತವ ಸಂಖ್ಯೆಗಳು ಅಂತ ಸರ್. ನಂಬರ್ ಸಿಸ್ಟಮ್ ಅಂತಂದೇಳಿ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇನ್ ಇಂಗ್ಲಿಷ್ ವಿ ಆರ್ Real ನೇಮಿಂಗ್ ಆಸ್ ರಿಯಲ್ ನಂಬರ್ಸ್. ನಂಬರ್ ಸಿಸ್ಟಮ್ನಲ್ಲಿ ಒಂದು ಥೀಮ್ನಲ್ಲಿ ಅದು ಒಂದೇ ಒಂದು ಚಾಪ್ಟರ್ ಇದೆ, ಓಕೆ. ಅರ್ಥಮೆಟಿಕ್ ಸಂಬಂಧಪಟ್ಟಂತೆ. ಆ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಚಾಪ್ಟರ್ಗೆ 5 ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಸರ್. ಇರೋದೊಂದು ಚಾಪ್ಟರ್, ಇದು ಒಂದೇ ಚಾಪ್ಟರ್, ಅದು 5 ಅಂಕಗಳಿಗೆ. ನೋಡಿ ಸರ್ ಎಷ್ಟು ಸುಲಭವಾಗಿದೆ ಅಂದ್ರೆ ಅದರಲ್ಲೂ ಕೂಡ ನಾವು ಅದನ್ನ ನಾವು ಈಸಿಯಾಗಿ ನಾವು ಅದನ್ನ ಊಹೆ ಮಾಡ್ಕೋಬಹುದು, ಎಂತೆಂತ ಪ್ರಶ್ನೆಗಳು ಬರ್ತವೆ ಅಂತಂದೇಳಿ 5 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಹೇಳಿ ಸರ್, ಅದನ್ನ ಹೇಳಿ ಸರ್. ನಾನು ಅದನ್ನ ಮುಂದೆ ಹೇಳ್ತೇನೆ. Okay. ಫಸ್ಟ್ ಇದನ್ನು ಮುಂದುವರಿಸ್ಕೊಂಡ್ಬಿಡೋಣ. ನಂಬರ್ ಸಿಸ್ಟಮ್ ಅಥವಾ ಈ ಸಂಖ್ಯಾ ಪದ್ಧತಿ ಅಂತಕ್ಕಂಥ ಒಂದು ವಿಷಯಾಧಾರಿತ ವಸ್ತುವಿನಲ್ಲಿ ವಾಸ್ತವ ಸಂಖ್ಯೆಗಳು ಚಾಪ್ಟರ್ನಲ್ಲಿ 5 ಅಂಕಕ್ಕೆ ನಿಗದಿಪಡಿಸಲಾಗಿದೆ. ಅದು ಅಂಕಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಓಕೆ. ಮತ್ತು ಬೀಜಗಣಿತದಲ್ಲಿ ಒಟ್ಟು 4 ಚಾಪ್ಟರ್ಗಳು ಒಳಗೊಂಡಿದೆ, ಅಧ್ಯಾಯಗಳನ್ನು ಒಳಗೊಂಡಿದೆ. ಅದು ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್ ಅಂತ ಕರೀತೇವೆ. ಎರಡನೇ ಅಧ್ಯಾಯ ಯಾವುದಂದ್ರೆ 2 ಚರಾಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಂದ್ರೆ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತೇಳಿ ಅದನ್ನ 2ನೇ ಅಧ್ಯಾಯ. 3ನೇ ಅಧ್ಯಾಯ ಬಂದ್ಬಿಟ್ಟು ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಭವಿಷ್ಯಕ್ಕೂ ಕೂಡ ತುಂಬಾ ಬೇಕಾಗಿರ್ತಕ್ಕಂಥ, ಬರೀ ಓದ್ಲಿಕ್ಕೆ ಅಷ್ಟೇ ಅಲ್ಲ, ಪರೀಕ್ಷೆ ಎದುರಿಸಕ್ಕೆ ಅಷ್ಟೇ ಅಲ್ಲ, ಜೀವನಕ್ಕೂ ಕೂಡ ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಅಧ್ಯಾಯ ಅಂತಂದೇಳಿ ಕರಿತೀವಿ. 4ನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ 4 ಅಧ್ಯಾಯಗಳನ್ನು ನಾವು ಆಲ್ಜಿಬ್ರಾ ಪಾರ್ಟ್ನಲ್ಲಿ ಅಂದರೆ ಬೀಜಗಣಿತ ಥೀಮ್ನಲ್ಲಿ, ವಿಷಯಾಧಾರಿತ ವಸ್ತುವಿನಲ್ಲಿ ನಾವು ಇದನ್ನು ನೋಡ್ತೇವೆ. ಈ ಒಂದು 4 ಅಧ್ಯಾಯಗಳಿಗೆ ಮಂಡಳಿ ನಿಗದಿಪಡಿಸತಕ್ಕಂಥ ಅಂಕಗಳು ಎಷ್ಟಪ್ಪ ಅಂತಂದರೆ 27 ಅಂಕಗಳನ್ನು ನಿಗದಿಪಡಿಸಿದೆ. ಅದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆನೂ ಇಲ್ಲ. ಸರ್, ಈ 27 ಅಂಕಗಳು ಬೀಜಗಣಿತದಲ್ಲಿ 4 ಅಧ್ಯಾಯಗಳೇನಿದಾವೆ, ಇಂಥ ಅಧ್ಯಾಯಕ್ಕೆ ಇಷ್ಟಿಷ್ಟೇ ಅಂಕಗಳು ಅಂತ ಇಲ್ಲ. ಟೋಟಲ್ ಬೀಜಗಣಿತಕ್ಕೆ 27. ಅದು ಒಟ್ಟು ಈ 4 ಅಧ್ಯಾಯಗಳಿಂದ 27 ಅಂಕಗಳನ್ನ ಯಾವುದೇ ಚಾಪ್ಟರ್ ನಲ್ಲಿ, ಯಾವುದೇ ಅಧ್ಯಾಯದಲ್ಲಿ ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಬಟ್ ಅದನ್ನ ನಾವು ಊಹೆ ಮಾಡಬಹುದು. ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗಲ್ಲ, ಕಷ್ಟ ಆಗುತ್ತೆ. ಮಕ್ಕಳು ಕೂಡ ಅದಕ್ಕೆ ಮಕ್ಕಳು ಅದಕ್ಕೆ 4 ಅಧ್ಯಾಯಗಳಿಗೂ ಹೆಚ್ಚು ಒತ್ತು ಕೊಡಬೇಕು. ಅಲ್ಲಿ ನಮ್ಮ ಮಂಡಳಿ ಪೂರ್ವ ನಿರ್ಧಾರಿತವಾಗಿ ಕೊಟ್ಟಿರ್ತಕ್ಕಂಥ 27 ಅಂಕಗಳು ಈ 4 ಅಧ್ಯಾಯಗಳಲ್ಲೂ ಕೂಡ ಎಲ್ಲಿ ಬೇಕಾದ್ರೂ ಬರಬಹುದು. ಹಾಗಾಗಿ ನೆಕ್ಸ್ಟ್ ನಾವು ತ್ರಿಕೋನಮಿತಿ ಶಾಸ್ತ್ರ ಅಂತಂದೇಳಿ ಕರೀತೇವೆ. ಟ್ರಿಗ್ನೋಮೆಟ್ರಿ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ವೆರಿ ಅಪ್ಲಿಕಬಲ್ ಬ್ರಾಂಚ್ ಇನ್ ಮ್ಯಾಥಮೆಟಿಕ್ಸ್. ಗಣಿತದ ವಿಷಯದಲ್ಲಿ ಇದೊಂದು ತ್ರಿಕೋನಮಿತಿ ಶಾಸ್ತ್ರ ತುಂಬಾ ಅನ್ವಯಿಕ ಶಾಖೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಗಣಿತ ಇದು. ಪ್ರತಿಯೊಬ್ಬರು ಕೂಡ ಈಗ ಏನು ನಮ್ಮ ಈ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಿಳುವಳಿಕೆ ಪಡೆದುಕೊಳ್ಬೇಕಾಗಿರ್ತಕ್ಕಂಥ ಅಧ್ಯಾಯ ಯಾವುದು ಅಂದರೆ ತ್ರಿಕೋನಮಿತಿ. ಸೊ ಅದೊಂದು ಬ್ರಾಂಚ್ನಲ್ಲಿ 2 ಅಧ್ಯಾಯಗಳನ್ನು ಮಾತ್ರ ಒಳಗೊಂಡಿದೆ. ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಅಂಡ್ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತಂದೇಳಿ. ಇದರಲ್ಲಿ ಯಾವುದೇ ದೋಖ ಇಲ್ಲ. ಸೊ ಇದರಲ್ಲಿ 4 ಅಂಕದ ಒಂದೇ ಒಂದು ಪ್ರಶ್ನೆ ಇರುತ್ತೆ, ಅದು ತ್ರಿಕೋನಮಿತಿಯ ಅನ್ವಯಗಳು ಪಾಠದಲ್ಲಿ. ಉಳಿದಿರ್ತಕ್ಕಂಥ 5 ಅಂಕಗಳೇನಿರುತ್ತೆ ಅದು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಇರುತ್ತೆ. ಒಟ್ಟು ಅಂಕಗಳು 10. 5 + 9 ಅಥವಾ 6 ಈ ತ್ರಿಕೋನಮಿತಿ ಅಧ್ಯಾಯದಲ್ಲಿ 10ಕ್ಕೆ 10 ಕೂಡ ಅಂಕಗಳನ್ನು ತೆಗೆಯೋದಕ್ಕೆ ಚಾನ್ಸಸ್ ಇದೆಯಾ? ಚಾನ್ಸಸ್ ಅಂತಂದೇಳಿ ಮಗು ಕಲ್ತ್ರೆ ನಿಜವಾಗ್ಲೂ ಇದು ತುಂಬಾನೇ ಈಸಿ ಸರ್. ಅದರಲ್ಲಿ ಇರ್ತಕ್ಕಂಥದ್ದು 4ಕ್ಕೆ 4 ಅಂಶಗಳು. ಮುಂದೆ ಬರ್ತಕ್ಕಂಥ ವಿಚಾರದಲ್ಲಿ ನಾನು ಅದನ್ನು ಮಾತಾಡ್ತಾ ಹೋಗ್ತೇನೆ. ಈ 10ಕ್ಕೆ 10 ಅಂಕಗಳನ್ನು ಕೂಡ ಸುಲಭವಾಗಿ ಪಡ್ಕೋಬಹುದು ಮಗು. ಅದರಲ್ಲೇನು ದೋಖ ಇಲ್ಲ, ಅದರಲ್ಲಿ ಯಾವುದೇ ರೀತಿಯ ತೊಂದರೆನೂ ಇಲ್ಲ. ಅಂದರೆ ಒಂದು ಕಾನ್ಸೆಪ್ಟ್ಸ್ಗಳನ್ನು, ಪರಿಕಲ್ಪನೆಗಳನ್ನು ಮಗು
ಅರ್ಥ ಮಾಡ್ಕೊಂತು ಅರ್ಜಿಸ್ಕೊಳ್ತು ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ 14 ಚಾಪ್ಟರ್ಗಳು ಯಾವುದೇ ರೀತಿಯ ಸಮಸ್ಯೆಗಳು ಅಲ್ಲವೇ ಅಲ್ಲ. ಹಾಗಾಗಿ ನಾವು ಕಬ್ಬಿಣದ ಕಡಲೆ ಅನ್ನೋದಕ್ಕಿಂತಲೂ ಕೂಡ ಈ ಗಣಿತವನ್ನ ನಾವು ಆದಷ್ಟು ಕೂಡ ಎಷ್ಟು ಸರಾಗವಾಗಿ ನಾವು ನೀರನ್ನ ಕುಡಿತೀವೋ ಅಷ್ಟು ಸರಾಗವಾಗಿ ನಾವು ಅರ್ಜಿಸ್ಕೊಳ್ಬಹುದು ಅನ್ನೋದು ಒಂದು ನಮ್ಮ ಆಂಬೋಣ ಅಷ್ಟೇನೆ. ಹಾಗೆ 4ನೇ ಒಂದು ಥೀಮನ್ನು ನೋಡಿದರೆ, ವಿಷಯಾಧಾರಿತವನ್ನು ನೋಡಿದರೆ, ಅಲ್ಲಿ ನಿರ್ದೇಶಾಂಕ ರೇಖಾಗಣಿತ ಅಂತ ಒಂದು ಬರುತ್ತೆ ಸರ್, ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಹೇಳಿ. ಅದರಲ್ಲಿ ಒಂದೇ ಒಂದು ಚಾಪ್ಟರ್ ಇದೆ, ಅದು 6 ಅಂಕಕ್ಕೆ ನಿಗದಿಯಾಗಿದೆ. ಒಂದೇ ಒಂದು ಅಧ್ಯಾಯ 6 ಅಂಕಗಳಿಗೆ ನಿಗದಿಯಾಗಿದೆ. ಅದರಲ್ಲೂ ಕೂಡ ಅದರಲ್ಲಿ 3 ಕಾನ್ಸೆಪ್ಟ್ಸ್ ಬರುತ್ತೆ, 3 ಯಾವುದು ಪರಿಕಲ್ಪನೆಗಳು ಬರುತ್ತೆ. ಆ 3 ಪರಿಕಲ್ಪನೆಗಳು ಪ್ರಮೇಯಗಳು ಅಂತ ಬರುತ್ತಲ್ಲ, ಇದರಲ್ಲ ಅದು ಅದರಲ್ಲೂ ತ್ರಿಭುಜಗಳಲ್ಲಿ ಬರುತ್ತೆ ಮತ್ತು ವೃತ್ತಗಳಲ್ಲಿ ಬರುತ್ತೆ. ಅದನ್ನು ಮುಂದೆ ಹೇಳ್ತೇನೆ. ಈ ಒಂದು ಕೋಆರ್ಡಿನೇಟ್ ಜಿಯೋಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತದಲ್ಲಿ ಏನಾಗುತ್ತೆ ಅಂತಂದ್ರೆ 6 ಅಂಕಗಳು 3 ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. 3 ಸೂತ್ರಗಳನ್ನ ಮಗು ಕರೆಕ್ಟಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ 6 ತೆಗೆಯೋದಕ್ಕೆ ಸುಲಭ ಆಗುತ್ತೆ, ಅನುಕೂಲ ಆಗುತ್ತೆ. ಗಣಿತದಲ್ಲಿ ಪಾಸ್ ಆಗ್ಲಿಕ್ಕೆ ಅಥವಾ ತೇರ್ಗಡೆ ಹೊಂದಲಿಕ್ಕೆ ಏನು ಅಂತ ದೊಡ್ಡ ಸಮಸ್ಯೆ ಏನಲ್ಲ. ಮಗು ಏನ್ ಮಾಡಬೇಕು ಅಂದ್ರೆ ಆ ಕಾನ್ಸೆಪ್ಟ್ಸ್ಗಳನ್ನ, ಪರಿಕಲ್ಪನೆಗಳನ್ನ ಅರ್ಜಿಸ್ಕೊಂಡ್ಬಿಟ್ರೆ ತುಂಬಾನೇ ಅನುಕೂಲ ಆಗತ್ತೆ. ಎಲ್ಲ ಶಿಕ್ಷಕರು ಕೂಡ ಇದರ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಮಕ್ಕಳು ಅದನ್ನ ಅರ್ಜಿಸ್ಕೊಳ್ಬೇಕಾಗಿರೋದು ಈಗ ವಿದ್ಯಾರ್ಥಿಗಳ ಕರ್ತವ್ಯ. ಈಗ ಇರೋದು ವಿದ್ಯಾರ್ಥಿಗಳ ಕರ್ತವ್ಯ ತುಂಬಾ ಪ್ರಮುಖವಾಗಿದೆ. ಪ್ರತಿಯೊಬ್ಬ ಶಿಕ್ಷಕನು ಕೂಡ ಇದಕ್ಕೆ ಈಗಾಗಲೇ ಅವರು ಪ್ರಯತ್ನ ಆಗಲಿ ಒಂದು ಎಲ್ಲಾ ರೀತಿಯಾಗಿರ್ತಕ್ಕಂತಹ ಬಲವನ್ನ ಅದಕ್ಕೆ ತೊಡಗಿಸ್ಕೊಂಡಿದ್ದಾರೆ. ರಾಜ್ಯದಾದ್ಯಂತಲೂ ತೊಡಗಿಸ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಈಗಲೂ ಮಾಡ್ತಲೇ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಚಿತ್ರದುರ್ಗ ಜಿಲ್ಲೆಯ ತಾಲೂಕಿನ ಶಿಕ್ಷಕರು ತುಂಬಾ ಹಳ್ಳಿ ಪ್ರದೇಶದಲ್ಲಿ. ಹೌದು ಸರ್, ನೀವು ಹೇಳಿದ ಸರಿ. ನಾನು ನೋಡಿದ ಹಾಗೆ ಅದರಲ್ಲೂ ತಾಲೂಕಿನ ಅಧಿಕಾರಿಗಳಾಗಲಿ, ಜಿಲ್ಲಾ ಉಪನಿರ್ದೇಶಕರಿಗಾಗಲಿ, ಅದರಲ್ಲೂ ಕೂಡ ಗಣಿತ, ಸಮಾಜ, ಇಂಗ್ಲಿಷು ಎಲ್ಲ ವಿಷಯಗಳಲ್ಲೂ ಕೂಡ ತಜ್ಞರನ್ನು ಕರೆಸಿ ಈ ಎಲ್ಲ ವಿಷಯಗಳ ಬಗ್ಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಗಣಿತಕ್ಕೆ ತುಂಬಾ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶಿಕ್ಷಕರು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ. ಅದಕ್ಕಂತೂ ಕೂಡ ನಾವು ಶಿಕ್ಷಕರನ್ನ ನಾವು ಮನಸ್ಪೂರ್ವಕವಾಗಿ ಅಭಿನಂದನೆ ಕೂಡ ಹೇಳಬೇಕಾಗುತ್ತೆ. ಈಗ ಕೋಆರ್ಡಿನೇಟ್ ಜಿಯೋಮೆಟ್ರಿ, ಅದು ನಿರ್ದೇಶಾಂಕ ರೇಖಾಗಣಿತ 6 ಅಂಕಗಳನ್ನು ಕೊಟ್ಟಿದ್ದಾರೆ. ಅದು ಮುಂದೆ ಬರ್ತಕ್ಕಂಥ 5ನೇ ಥೀಮ್ ಅಂತ ಬಂದ್ಬಿಟ್ಟು ಇದು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ ಅಂತ, ಸಂಭವನೀಯತೆ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ. ಇದು ವೆರಿ 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 ಅಪ್ಲಿಕೇಬಲ್ ಬ್ರಾಂಚ್ ಇನ್ ಮ್ಯಾಥಮೆಟಿಕ್ಸ್. ನಮ್ಗೆ ಗೊತ್ತಿಲ್ಲ, ಕಾಬ್ಲರ್ ಟು ಕಲೆಕ್ಟರ್ ಈ ನಾಲೆಡ್ಜ್ ಬೇಕು. ಬರೀ ಶಿಕ್ಷಕನಿಗೆ ಅಷ್ಟೇ ಅಲ್ಲ, ಈ ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರ ಜನಸಾಮಾನ್ಯರಿಗೂ ಬೇಕಿದೆ. ಅಂದ್ರೆ ನಾವು ಶಿಕ್ಷಕರು ವಿದ್ಯಾರ್ಥಿಗೆ ತಿಳಿಸುವ ಮೂಲಕ ವಿದ್ಯಾರ್ಥಿ ತನ್ನನ್ನು ತಾನು ಈ ಗಣಿತದಲ್ಲಿ ತೊಡಗಿಸ್ಕೊಂಡ್ರೆ ಅವನು ತಂದೆ ತಾಯಿಗಳಿಗೆ, ಪೋಷಕರಿಗೆ, ಅಕ್ಕಪಕ್ಕದವ್ರು ಎಲ್ರಿಗೂ ಕೂಡ ಎಲ್ರಿಗೂ ಬೇಕು. ತಾಯಿಗೂ ಬೇಕು, ತಂದೆಗೂ ಬೇಕು, ಶಿಕ್ಷಕನಿಗೂ ಬೇಕು, ವಿದ್ಯಾರ್ಥಿಗೂ ಬೇಕು. ನಾನು ಹೇಳ್ತೀನಲ್ರ, ಕಾಬ್ಲರ್ ಟು ಕಲೆಕ್ಟರ್. ಪ್ರತಿಯೊಬ್ಬ ಜನಸಾಮಾನ್ಯನಿಂದ ಹಿಡಿದು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಕೂಡ ಈ ಸಂಖ್ಯಾಶಾಸ್ತ್ರದ ಪರಿಜ್ಞಾನ ಬೇಕೇ ಬೇಕು. ಆ ಒಂದು ಅದಕ್ಕೋಸ್ಕರನೇ ಈ ಅಪ್ಲಿಕೇಬಲ್ ಬ್ರಾಂಚ್ ಅನ್ನ ನಮ್ಮ ಗಣಿತಶಾಸ್ತ್ರದಲ್ಲಿ ಅದು ಮೊದ್ಲಿಂದನೂ ಇದೆ, ಈಗಲೂ ಇದೆ, ಮುಂದುವರಿಯುತ್ತೆ. ಅದಕ್ಕೆ 8 ಅಂಕಗಳನ್ನು ಇಟ್ಟಿದ್ದಾರೆ ಸರ್. ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ ಎರಡಕ್ಕೂ ಕೂಡ ಇದರಲ್ಲಿ 2 ಅಧ್ಯಾಯಗಳನ್ನು, 2 ಅಧ್ಯಾಯ. ಅಂದ್ರೆ 4 ಅಂಕಗಳು ಅಥವಾ ಇಲ್ಲ ಸರ್, ಅದನ್ನ ನಾವು 4 ಅಂಕಗಳನ್ನ ಅದು ಪ್ರಿಸ್ಕ್ರೈಬ್ ಮಾಡಿದೆ. ಯಾವ್ದ್ರಲ್ಲಿ ಮಾಡೆಲ್ ಪೇಪರ್ ನಲ್ಲಿ ಬಂದಿದೆ. ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗಂಗಿಲ್ಲ. ಬಟ್ 8 ಅಂಕಗಳಂತೂ ಇರುತ್ತೆ. 3 ಅಂಕದ ಪ್ರಶ್ನೆ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಕಾಯಮು ಸರ್. ಅದನ್ನ ನಾವು ಅದು ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ಬರ್ತಕ್ಕಂತ ಒಂದು ಇದರಲ್ಲಿ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ. 3 ಅಂಕದ ಪ್ರಶ್ನೆ ಅದಂತೂ ಕಾಯಮಾಗಿದ್ದೇ ಇರುತ್ತೆ. ಅದು ಪರಿಪೂರ್ಣವಾಗಿ ಅದೇ ಬರುತ್ತೆ. ಸರಾಸರಿ ಗದ್ಯಾಂಕ ಮತ್ತು ಬಹುಲಕಗಳನ್ನು ಕಂಡುಹಿಡಿತಕ್ಕಂಥ ಅದರಲ್ಲಿ ಯಾವ್ದಾದ್ರು ಒಂದೇ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೂ ಕೂಡ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಾಗ್ಲಿ ಎಲ್ಲರೂ ಕೂಡ ಕಲ್ತ್ಕೊಂಡ್ಬಿಟ್ಟು ಅದನ್ನ ಸುಲಭವಾದ ರೀತಿಯಲ್ಲಿ ಅದನ್ನ ಅಂಕಗಳನ್ನು ಗಳಿಸ್ಕೋಬಹುದು. ಅದನ್ನ ಹೇಳ್ತೇನೆ.
ಇನ್ನು ಆರನೆಯ ಎಂಟನೇ ಆರನೇ ಥೀಮ್, 5ನೇ ಥೀಮು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ. 6ನೇ ಥೀಮ್ ಬಂದು ನೀವು ಕೇಳದಂತೆ ಅದು ರೇಖಾಗಣಿತ, ಜಿಯೋಮೆಟ್ರಿ. ಇಲ್ಲಿ 7 ಅಂಕಗಳನ್ನು ಮಗು ಸುಲಭವಾಗಿ ಅದು ಪಡ್ಕೋಬಹುದು ರೇಖಾಗಣಿತದಲ್ಲಿ. ಇದು ಬೋರ್ಡು ನಮಗೆ ನಿಗದಿಪಡಿಸಿರ್ತಕ್ಕಂತಹ ಇಲ್ಲಿ 2 ಚಾಪ್ಟರ್ ಮಾತ್ರ ಬರುತ್ತೆ, 2 ಅಧ್ಯಾಯಗಳನ್ನು ಮಾತ್ರ ನಿಗದಿಪಡಿಸಿದೆ ಈ ಜಿಯೋಮೆಟ್ರಿ ಚಾಪ್ಟರ್ನಲ್ಲಿ. ಒಂದು ತ್ರಿಭುಜಗಳು, ಟ್ರಯಾಂಗಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಈ 2 ಚಾಪ್ಟರ್ಗಳಿಗೆ 2 ಅಧ್ಯಾಯಗಳಿಗೆ ಬೋರ್ಡ್ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು 14. ಓಕೆ, 2 ಚಾಪ್ಟರ್ನ ಕಲ್ತರೂ ಕೂಡ ಮಗು ಸಂಪೂರ್ಣವಾಗಿ 14 ಅಂಕಗಳನ್ನು ಸುಲಭವಾಗಿ, ಅದರಲ್ಲೂ 7 ಅಂಕಗಳನ್ನ ವಿಜ್ಞಾನದಲ್ಲಿ 16 ಚಿತ್ರಗಳನ್ನ ಕಲ್ತ್ರೆ 30 ಚಿತ್ರಗಳನ್ನ ಕಲ್ತ್ರೆ ಹೇಗೆ 16 ಅಂಕಗಳನ್ನ ಪಡಿತಾನೋ ಅದೇ ರೀತಿ ರೇಖಾಗಣಿತವನ್ನ ಕಲ್ತ್ರೆ ಅದು ಒಂದೇ ಒಂದು ಚಾಪ್ಟರ್. ಟ್ರಯಾಂಗಲ್ಸ್ 1 ಚಾಪ್ಟರ್ ಕಲ್ತ್ರೆ 7 ಮಾರ್ಕ್ಸ್ ಅದಕ್ಕೆ ಬರುತ್ತೆ. ಯಾಕೆಂದ್ರೆ 2 ಕೂಡ 4 ಅಂಕದ ಪ್ರಶ್ನೆ ತ್ರಿಭುಜಗಳು ಚಾಪ್ಟರ್ನಲ್ಲಿ ಥಿಯರಮ್ ಮೇಲೆ ಇರುತ್ತೆ ಸರ್, ಪ್ರಮೇಯದ ಮೇಲೆ ಇರುತ್ತೆ. ವೃತ್ತಗಳು ಮುಂದೆ ಬರ್ತಕ್ಕಂಥ ವೃತ್ತಗಳು ಚಾಪ್ಟರ್ನಲ್ಲಿ ಅದೇನು ಮಾಡುತ್ತೆ ಅಂತಂದ್ರೆ ಅಲ್ಲೊಂದು ಥಿಯರಮ್ ಇದೆ ಸರ್. ಅಲ್ಲಿ 3 ಅಂಕದ ಒಂದು ಪ್ರಮೇಯ ವೃತ್ತಗಳು ಚಾಪ್ಟರ್ನಲ್ಲಿ ಬರುತ್ತೆ. 4 ಅಂಕದ ಪ್ರಶ್ನೆ ಟ್ರಯಾಂಗಲ್ಸ್ ತ್ರಿಭುಜಗಳಲ್ಲಿ ಬರುತ್ತೆ. 7 ಅಂಕಗಳು ಸುಲಭವಾಗಿ ಗಳಿಸಬಹುದು, ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ. ಈಸಿ ಟು ಗೇನ್ ಹಂಗೆ ಹೇಳ್ತಕ್ಕಂಥದ್ದು. ಆ 2 ಚಾಪ್ಟರ್ಗಳನ್ನು ಕಲ್ತ್ಕೊಂಡ್ರೆ ಕರೆಕ್ಟಾಗಿ ಅಲ್ಲಿ ತ್ರಿಭುಜಗಳ ಚಾಪ್ಟರ್ನಲ್ಲಿ 3 ಥಿಯರಮ್ಸ್ ಬರುತ್ತೆ. ಅದನ್ನು 3 ಥಿಯರಮ್ಸ್ಗಳನ್ನು ಕರೆಕ್ಟಾಗಿ ಕಲ್ತ್ರೆ 4 ಅಂಕ ಖಾಯಂ. ಜಿಯೋಮೆಟ್ರಿ ಬಾಕ್ಸಲ್ಲೋ ಅಥವಾ ತನ್ನ ಜೇಬ್ನಲ್ಲೋ ಎಲ್ಲೋ ಸೇಫ್ ಆಗಿ ಇಟ್ಕೋಬಹುದು. ಜಿಯೋಮೆಟ್ರಿ ತಾನೆ, ಜಿಯೋಮೆಟ್ರಿ ಅಲ್ಲೋ ಇಟ್ಕೊಳ್ಬಹುದು, ಮಗು ಇಟ್ಕೋಬಹುದು ಸುಲಭವಾಗಿ. ಓಕೆ ಸರ್, ನೆಕ್ಸ್ಟ್ 7ನೇ ಥೀಮ್ ಅಂತಂದ್ರೆ ವಿಷಯಾಧಾರಿತ ಅಂತಂದ್ರೆ ಮೆನ್ಸುರೇಷನ್, ಕ್ಷೇತ್ರ ಗಣಿತ ಅಂತಂದೇಳಿ ನಾವೇನ್ ಕರೀತೀವಿ, ಮೇಲ್ಮೈ ವಿಸ್ತೀರ್ಣ ಘನಫಲ ಮತ್ತು ಅದನ್ನ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ. ಇಲ್ಲೂ ಕೂಡ 2 ಅಧ್ಯಾಯ ಬಟ್ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ, ತುಂಬಾ ಅಪ್ಲಿಕೇಬಲ್ ಬ್ರಾಂಚ್ ಸರ್. ಮತ್ತೆ ದೈನಂದಿಕ ಜೀವನದಲ್ಲಿ ನಾವೇನೇನು ನೋಡ್ತೀವೋ ಅದೆಲ್ಲದೂ ಕೂಡ ಇದೆ ಮೆನ್ಸುರೇಷನ್ ಪಾರ್ಟ್ ಸರ್. ಮ್ಯಾನ್ಸನ್ ಅಂತಂದ್ರೆ ಒಂದು ಭವನ, ಆ ಭವನದಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಆಬ್ಜೆಕ್ಟ್ಸ್ ನಮಗೆ ಸಿಗ್ತದೆ. ಕ್ಷೇತ್ರ ಏನಾದ್ರೂ ಆಗಿರ್ಬೋದು ಸರ್. ಮ್ಯಾನ್ಸನ್ ಅಂದ್ರೆ ಒಂದು ಭವನದಲ್ಲಿ ಶಂಕು ಇರುತ್ತೆ, ಗೋಳ ಇರುತ್ತೆ, ಸ್ತಂಭಾಕೃತಿ ಇರುತ್ತೆ, ಎಲ್ಲದೂ ಇರುತ್ತೆ, ಆಯತ ಇರುತ್ತೆ, ಟ್ರೆಪಿಜಿಯಂ ಎಲ್ಲ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ಚಾಪ್ಟರ್ ಏನಿದೆ ಇದು ಈ ಒಂದು ಬ್ರಾಂಚ್ ತುಂಬಾನೇ ನಮ್ಮ ಲೈಫ್ನಲ್ಲಿ ಇಲ್ಲಿಂದ ಒಬ್ಬ ಯಾರು ಇಟ್ಟಿಗೆ ತಯಾರು ಮಾಡ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಕೂಡ ಈ ನಾವೇನು ಅನ್ವಯ ಆಗ್ತಕ್ಕಂಥದ್ದು ಎಲ್ಲಿ ಏನೇನು ವಸ್ತುಗಳನ್ನ ನೋಡ್ತೀವೋ ಅದೆಲ್ಲದೂ ಕೂಡ ಇದಕ್ಕೆ ಅಪ್ಲೈ ಮಾಡ್ತಾರೆ. ಗಣಿತದ ಜ್ಞಾನ ಇಲ್ಲದೆಯೂ ಕೂಡ ಮನೆ ಕಟ್ಟೋರು ಕೂಡ ಇವೆಲ್ಲ ತಿಳ್ಕೊಂಡಿರ್ತಾರೆ. ಅಂದ್ರೆ ಇನ್ನು ಗಣಿತವನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರು ಎಷ್ಟು ಎಫೆಕ್ಟಿವ್ ಆಗಿ ಮಾಡಬಹುದು, ಪರಿಣಾಮಕಾರಿಯಾಗಿ ಮಾಡಬಹುದು ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಕ್ಕಂಥ ಅಧ್ಯಾಯ ಅಂತಂದ್ರೆ ಅದು ಥೀಮ್ ಅಂದ್ರೆ ವಿಷಯ ಅಂತಂದ್ರೆ ಈ ಮೆನ್ಸುರೇಷನ್. ಇದಕ್ಕೆ ಎಷ್ಟು ಅಂಕಗಳು? 10 ಅಂಕಗಳನ್ನು ನಿಗದಿಪಡಿಸಿದೆ ನಮ್ಮ ಯಾವುದು ಬೋರ್ಡ್, ನಮ್ಮ ಮಂಡಳಿ ಏನ್ ಮಾಡಿದೆ 10 ಅಂಕಗಳನ್ನು ನಿಗದಿಪಡಿಸಿದೆ. ಅದರಲ್ಲೂ ಕೂಡ ಇದು ತುಂಬಾನೇ ಮಗು ಆ ಒಂದು ಸೂತ್ರಗಳನ್ನು ಇಲ್ಲಿ ಬರ್ತಕ್ಕಂಥ ಸೂತ್ರಗಳನ್ನು ಅರ್ಥೈಸ್ಕೊಂಡು ಅರ್ಜಿಸ್ಕೊಂಡು ಕ್ಲೀನಾಗಿ ಅದನ್ನ ಒಂದು ಪರಿಪೂರ್ಣವಾಗಿ ಅದು ಮನಗಂಡಿತ್ತು ಅಂತಂದ್ರೆ ಈ 10 ಅಂಕಗಳನ್ನು ಕೂಡ ಪಡ್ಕೋಬಹುದು ಸರ್. 10 ಅಂಕಗಳಲ್ಲಿ ಸುಲಭವಾಗಿ ಎಷ್ಟು ಅಂಕಗಳನ್ನ ಈ 2 ಅಧ್ಯಾಯಗಳಲ್ಲಿ ಅದು ಸೂತ್ರವನ್ನ ಅದು ಪರಿಪೂರ್ಣವಾಗಿ ಕಲ್ತಿತ್ತು ಅಂತಂದ್ರೆ ನೀವು ಅವರು ಮಂಡಳಿ ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮಗೆ ತಿಳಿದ ಮಟ್ಟಿಗೆ ನಮಗೆ ಸೂಚಿಸಿರುವ ಮಟ್ಟಿಗೆ 3 ಅಂಕಗಳು ಬಂದೇ ಬರ್ತವೆ ಸರ್. 3 ಅಂಕಗಳು ಬಂದೇ ಬರ್ತವೆ. ಅದನ್ನ ಆ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಆದೇಶಿಸಿ ಮೌಲ್ಯಗಳನ್ನು ಆದೇಶಿಸಿ ಅದನ್ನ ಸುಲಭೀಕರಿಸಿ ಉತ್ತರವನ್ನು ಇಡ್ತು ಅಂತಂದ್ರೆ ಪರಿಪೂರ್ಣ ತಲೆಯಲ್ಲಿತ್ತು ಅಂದ್ರೆ ಪರ್ಫೆಕ್ಟ್ ಆಗಿತ್ತು ಅಂತಂದ್ರೆ ಅದು ಮೌಲ್ಯಗಳ ಅದು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನ ಆದೇಶ ಮಾಡಿ ಅನ್ವಯಿಸಿ ಅದಕ್ಕೆ ಆದೇಶಿಸಿಬಿಟ್ಟು ಸಿಂಪ್ಲಿಫೈ ಮಾಡ್ತು ಅಂದ್ರೆ ಸುಲಭವಾಗಿ ಅಂಕಗಳನ್ನ ಪಡಿಬಹುದು.
ಇದು 7 ಥೀಮ್ಸ್ಗಳನ್ನು ಒಳಗೊಂಡಂತೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಅಧ್ಯಾಯಗಳು ಅಧ್ಯಾಯಗಳಿವೆ ಮತ್ತು ಅಂಕಗಳು. ಎಷ್ಟೆಷ್ಟು ಅಂಕಗಳನ್ನ ಪಡೆದುಕೊಳ್ಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಷ್ಟೊತ್ತು ನಾವು ಈಗ ಈ ವಿಷಯಾಧಾರಿತ ಅಂಕಗಳ ವಿಂಗಡಣೆ ಆಯಿತು. ಎಲ್ಲರಿಗೂ ಇದೆ ಧನ್ಯವಾದಗಳು. ವಿಷಯಾಧಾರಿತ ಅಂಕಗಳ ವಿಂಗಡಣೆಯನ್ನು ವಿದ್ಯಾರ್ಥಿಗಳಿಗೆ ಸುಲಭೀಕರಣಗೊಳಿಸಿದಿರಿ. ಯಾವ ರೀತಿ ಅಂಕಗಳನ್ನು ಸುಲಭವಾಗಿ ತಗೋಬೇಕಂದ್ರೆ ಮುಂದಿನ ನಾವು ಎಪಿಸೋಡಲ್ಲಿ ಸಂಚಿಕೆಯಲ್ಲಿ ಈ ಇವ್ಯಾಲ್ಯೂಯೇಷನ್ ಅಂದರೆ ಅಂಕಗಳನ್ನು ಹಂಚಿ ಯಾವ ರೀತಿ ಸುಲಭವಾಗಿ ಅದನ್ನು ಇದು ಮಾಡಬೇಕು, ಯಾವ್ಯಾವ ಅಧ್ಯಾಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನು ನಮ್ಮ ವಸಂತ್ ಕುಮಾರ್ ಸರ್ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ಅಲ್ಲಿಗೆ ದಯವಿಟ್ಟು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಇವೆಲ್ಲವನ್ನು ವಿಶದೀಕರಿಸ್ತೀರಿ, ವಿವರಣೆಗೊಳಿಸ್ತೀರಿ ಅಂತ ನನಗೆ ನಂಬಿಕೆ ಇದೆ. ಈ ಎಪಿಸೋಡಲ್ಲಿ ಈ ಥೀಮ್ಸ್ಗಳ ಬಗ್ಗೆ ನಿಜವಾಗಲೂ ಕೂಡ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟವಾಗುವಂತೆ ಹೇಳಿದ್ದೀರಿ. ತಮಗೆ ಧನ್ಯವಾದಗಳು ಸರ್.